ನಮಸ್ಕಾರ ವೀಕ್ಷಕರೇ. ಸೌದತ್ತಿ ಯಲ್ಲಮ್ಮನ ಗುಡ್ಡದ ಪ್ರದೇಶದಲ್ಲಿ ಅಕ್ರಮ ಮಣ್ಣು ಗಣಿಗಾರಿಕೆ ತಡೆಯೋರು ಯಾರು? ಗರುಡ ಟಿವಿಯ ವಿಶೇಷ ವರದಿ ಇದು. ವೀಕ್ಷಕರೇ, ಒಂದು ವಿಡಿಯೋ ನಿಮಗೆ ತೋರಿಸ್ತಾನೆ. ಅದರಲ್ಲಿ ಯಾವ ರೀತಿ ಕೆಲವೊಂದು ಅಂದ್ರೆ ಈ ಕಡೆ ಮಣ್ಣು ತೆಗೆದಿದ್ದ ಕುರುಹುಗಳಂತೂ ಕಾಣ್ತಾ ಇದ್ದಾವೆ. ನಂತರ ಒಂದು ಅಲ್ಲಿ ದೊಡ್ಡ ರೆಕ್ಕೆಯ ಫ್ಯಾನ್ ಅಂದ್ರೆ ವಿಂಡ್ ಪವರ್ ಏನಿದೆಯಲ್ಲ ಅದು ನಿಮ್ಗೆ ಕಾಣತ್ತೆ. ಅಂದ್ರೆ ಅದು ಯಾರ್ದು, ಯಾಕೆ ಈಗ ಉಗ್ರಕೊಳ್ಳ ಅಂತ ಹೇಳ್ತಾರೆ, ಉಗ್ರಕೊಳ್ಳ ಅಂತ ನೀವೇನ್ ಹೇಳ್ತಾರಲ್ಲ ಉಗ್ರಕೊಳ್ಳ ಅಂತ ಹೇಳಿ, ಇಲ್ಲಿ ಪಂಚಾಯತಿಗೆ ನೀವು ಅದೇನಾದ್ರೂ ಉಪಯೋಗಿಸಿದ್ರೆ ಅಥವಾ ಈಗ ದುಡ್ಡು ಕಟ್ಟಬೇಕಲ್ಲ, ತೆರಿಗೆ ನೀವು ಕಟ್ಟಿದೀರಾ ಅಥವಾ ಹಣ ಕಟ್ಟಿದೀರಾ? ಇಲ್ಲ, ಕಟ್ಟಿಲ್ಲ. ಇತ್ತೀಚೆಗೆ ಒಂದು ಇಲ್ಲಿ 20 ಲಕ್ಷ ರೂಪಾಯಿ ಕಟ್ಟಿದಾರಂತೆ. ಅಲ್ಲಿ ಪರ್ಮಿಷನ್ ಕೊಟ್ಟವ್ರು ಯಾರು ಗೊತ್ತಿಲ್ಲ. ಕೆಲವೊಬ್ರು ಹೇಳ್ತಾರೆ ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಸಂಬಂಧಪಟ್ಟಿದ್ದು, ಕೆಲವೊಬ್ರು ಈ ಗದಗಿನ ಪಾಟೀಲ್ರಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳ್ತಾರೆ. ಒಟ್ಟಾರೆ ಈ ಫ್ಯಾನ್ ಅನ್ನು ನೋಡ್ಕೊಳ್ಳಿ. ಜೊತೆಗೆ ಅಲ್ಲಿ ಗಣಿಗಾರಿಕೆ, ಅಲ್ಲಿ ಅಕ್ರಮ ಮಣ್ಣು ಗಣಿಗಾರಿಕೆ ಯಾವ ರೀತಿ ನಡೀತದೆ ಅಂತ ಹೇಳಿ ಒಂದು ಝಲಕ್ ಇದೆ ನೋಡಿ. ನೋಡಿ, ಈ ತರ ಗಣಿಗಾರಿಕೆ ಅಂದ್ರ ಹತ್ತೆ ಗುಡ್ಡ ಅಡ್ಡುದು, ಅಡ್ಡಿ ಮಣ್ಣು ತೆಗೆದು ನೋಡಿ ನೋಡಿ ನೋಡಿ. ಅಲ್ಲಿ ಜಾನುವಾರುಗಳು ಮೇಯಕ್ಕೆ ಹೋಗಿ ಬಿದ್ದು ಅಂದ್ರೆ ಯಾರು ಹೊಣೆಗಾರ? ಯಾವ ಅಧಿಕಾರಿಗಳು ಹೊಣೆಗಾರ? ನೋಡಿ, ತಹಸೀಲ್ದಾರ್ ಸಾಹೇಬ್ರೆ ಮತ್ತು DC ಸಾಹೇಬ್ರೆ, ಜಿಲ್ಲಾಧಿಕಾರಿಗಳೇ, ಗ್ರಾಮ ಲೆಕ್ಕ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯತಿ PD ಅವರೇ, ನೋಡಿ ನಮ್ಮ ಊರಲ್ಲಿ ಯಾವ ಥರ ನೋಡಿ ಇಂಥ ಮಿಷನ್ಗಳು ಇಲ್ಲೇ ಇಟ್ಟುಗ್ಯಾರ ಹೋಗ್ಯ. ನೋಡಿ, ಡ್ರೈನೇಜ್ ಹೊಡಿದ ಮಿಷನ್ ಅದ ಇಟ್ಯಾಚಿದ್ದು. ಈಗ 11/2/2011 ಕ್ವಾರಿ ಬಿದ್ದು 4 ಮಂದಿ ಸತ್ರು ಇಲ್ಲೇ. ಅಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ, ಜೂಮ್ ಮಾಡಿ. ಆ ಏರಿಯಾದಾಗ ತೀರ್ಕೊಂಡ್ರು 4 ಮಂದಿ ಕ್ವಾರಿ ಬಿದ್ದು. ಅದಕ್ಕೆ ನಮ್ಮ ಅಧಿಕಾರಿಗಳು ಹೊಣೆಗಾರ ಆದರು. ಯಾರು ಹೊಣೆಗಾರ ಆದರು? ಈ ಇದನ್ನು ಮಾಡಿದಂಥವ್ರು, ಗಣಿಗಾರಿಕೆ ಮಾಡಿದಂಥವ್ರು ಹೊಣೆಗಾರ ಆದರು. ಈಗ ಅಲ್ಲಿ ಜಾನುವಾರುಗಳು ಹೋಗ್ತಾವೆ, ಮೇಯ್ತಿರ್ತಾವೆ. ಅಲ್ಲಿಂದ ತೆಳಗೆ ಬಿದ್ದು ಅಂದ್ರೆ ಹೋಗಲಿ, ಯಾರು ಬಂದು ಅಲ್ಲಿ ಮತ್ತು ಅವರು ಅಡ್ಡಾಕ್ ನಿಂದಿರ್ತಾರೆ, ಟ್ಯಾಕ್ಟರ್ನವ್ರು ಬಂದು ಅವ್ರ ಮೇಲೆ ಕ್ವಾರಿ ಬಿತ್ತಂದ್ರೆ ಯಾರು ಹೊಣೆಗಾರ ಹಾಕಿರಿದ್ರಕ್ಕ? ನೋಡಿ, ನಿಮಗೆ ಇವಾಗ ಹೇಳಾಕತ್ತೇನಿ, ಇದನ್ನು ಸ್ಥಗಿತಗೊಳಿಸ್ಬೇಕೆಲ್ಲೂ, ಗಣಿಗಾರಿಕೆಯನ್ನು ಸ್ಥಗಿತಗೊಳಿಸ್ಬೇಕ. ಇದು ಗೋಮಾಳ ಜಾಗ, ಉಗುರು ಗ್ರಾಮದ ಗೋಮಾಳ ಜಾಗ ಇದು. ಇನ್ನೂ ಹಣಿಗಾರಿಕೆ ಅನೇಕ ಅದಾವ. ನಿಮಗೆ ಭಾಳ ಸಲೇನು ಹೇಳಿದ್ದೀವಿ ಇದ್ರ ಬಗ್ಗೆ. ನೋಡಿದ್ರಲ್ಲ, ಈಗ 11/2/2026 ಅಲ್ಲಿ ಮಲ್ಲಿಕಾರ್ಜುನ್ ಹೆಗ್ಗಣ್ಣವರು ಅಂತೇಳಿ ತಹಸೀಲ್ದಾರ್ ಒಂದು ಪತ್ರವನ್ನ ರೆಡಿ ಮಾಡಿದ್ದಾರೆ, ಹಾಗೆ ಬರೆದಿದ್ದಾರೆ ಕೂಡ. ಇದರಲ್ಲಿ ಅಧಿಕೃತ ಜ್ಞಾಪನ ಉಲ್ಲೇಖ ಹೆಂಗಿದೆ ಅಂದ್ರೆ, ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಸೌದತ್ತಿ ತಾಲೂಕಿನ KHB ಕಾಲನಿಗೆ ಹೊಂದಿಕೊಂಡಿರುವ ಸೌದತ್ತಿ ಯಲ್ಲಮ್ಮನ ಗುಡ್ಡ ವ್ಯಾಪ್ತಿಯಲ್ಲಿ JCB ಯಂತ್ರದ ಮೂಲಕ ಅಂದ್ರೆ JCB ಹಚ್ಚಿ ಅಕ್ರಮವಾಗಿ ಮಣ್ಣು ತೆಗೆದು ಟ್ರ್ಯಾಕ್ಟರ್ ಮೂಲಕ ಸಾಗಾಣಿಕೆ ಮಾಡುತ್ತಿರುವ ಕುರಿತು ನಮಗೆ ವರದಿ ಬಂದಿದೆ ಅಂತ ಹೇಳಿ ಉಲ್ಲೇಖ ಮಾಡಿದ್ದಾರೆ. ಜೊತೆಗೆ ಇದನ್ನ ತಡೆಗಟ್ಟಲಿಕ್ಕೆ ಅಂತ ಹೇಳಿ ಒಂದಿಷ್ಟು ಕ್ರಮ ಕೈಗೊಂಡಿದೀವಿ ಅಂತ ಹೇಳಿ ಈ ಗಸ್ತು ತಿರುಗಾಡಬೇಕು ಅಂತ ಹೇಳಿ, ಅಂದ್ರೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಕೆಲಸ ಇದು. ಇಲ್ಲಿ ಹೇಳ್ತಾರಲ್ಲ, ಊರು ಕೊಳ್ಳೆ ಹೊಡೆದ್ಮೇಲೆ ಕೋಟೆ ಬಾಗಿಲು ಹಾಕಿದ್ರು ಅಂತ, ಹಂಗಾಗಿದೆ ಈಗ ಇಲ್ಲಿ ರಾತ್ರಿ ಪಾಳೆ ಗಸ್ತು ತಂಡಗಳನ್ನು ರಚಿಸಿ ಅದರ ಜೊತೆಗೆ
ಯಾರ್ಯಾರು ಅಂತ ಹೇಳಿ ಉಲ್ಲೇಖ ಮಾಡಿದ್ದಾರೆ. ಒಂದೆರಡು ಹೆಸರುಗಳನ್ನ ನಾನು ಸಾಂಕೇತಿಕವಾಗಿ ನೋಡ್ತೀನಿ, ನೀವು ಹೇಳ್ತೀನಿ. ಇಲ್ಲಿ ಗ್ರಾಮ ಯಾವುದು ಅಂದ್ರೆ ಸೌದತ್ತಿ, ಅಲ್ಲಿ ಗಸ್ತು ಸ್ಥಳ ಧಾರವಾಡ ಬೈಪಾಸ್ ವರೆಗೂ, ಹಾಗೆ ಎಡ್ರಾವಿ ಇದು. ನಂತರ ಮಹೇಶ್ ಹುಡೇದ್ ಅಂತೇಳಿ ಹಜರತ್ ಸಾಬ್ ಶೇಖ್ ಸನದಿ ಅಂತೇಳಿ. ಇಲ್ಲಿ ಉಗರ್ಗೊಳದು ಸುತ್ತಮುತ್ತಲ ಅಂತ ಹೇಳಿ ಕೆಲವು ಅಧಿಕಾರಿಗಳಿಗೆ ಎಲ್ಲಮ್ಮನ್ ಗುಡ್ದು ಇಲ್ಲಿ ಆ ಸುತ್ತಮುತ್ತಲು ಆನಂದ್ ಪ್ರಕಾಶ್, ರವಿ ಲಮಾಣಿ, ಮಹಾದೇವ್ ಅಂತ ಹೇಳಿ ಈ ರೀತಿ ಕೆಲವೊಂದು ಉಲ್ಲೇಖ ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಅದನ್ನ ನಿಮಗೆ ಗರುಡ ತೋರಿಸ್ತದೆ. ಇಲ್ಲಿ ಹೇಳೋದಿಷ್ಟೇ, ಸೌದತ್ತಿ ಯಲ್ಲಮ್ಮ ಜಾಗೃತ ದೇವರು. ನೀವು ಈ ರೀತಿ ಮಾಡೋದಾದ್ರೆ, ಅಂದ್ರೆ ಹೇಳ್ತಾರಲ್ಲ, ಈಗ ದೇವರು ಎಲ್ಲಿ ಬರ್ತಾರೆ, ಬಂದಿಗೇನು ಹೇಳ್ತಾರಲ್ಲ, ಯಾವುದೇ ರೂಪದಿಂದ ಬರ್ತದೆ, ಕೆಲವೊಬ್ರು ಯಾವುದೇ ರೂಪದಿಂದ ತೋರಿಸ್ತಾರೆ ಅನ್ನೋದಕ್ಕೆ ಇದೇ ಒಂದು ಸಾಕ್ಷ್ಯ. ಇಲ್ಲಿ ಹೆಗ್ಗಣ್ಣವರು ಎಲ್ಲ ಸರಿ ಮಾಡ್ತಾರೆ. ಹಾಗೆ ಮೈನ್ಸ್ ಅಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟ್ ಬೆಳಗಾವಿ ಅವರು ಇತ್ತ ಕೊಂಚ ನೋಡಿ ಅಂತ ಹೇಳ್ತಾ ಇದ್ದೇನೆ. ನಮಸ್ಕಾರ. ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, PB ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ, ಕಲರ್ ಪ್ರಿಂಟ್ ಆಗಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.